ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಬೈನಾಮಿಯಲ್ ಅಂಡ್ ಮಲ್ಟಿನಾಮಿಯಲ್ ಥಿಯರಮ್ ಅಂಡರ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈಗ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಡಿಟರ್ಮೈನ್ ದ ಕೋಎಫಿಷಿಯಂಟ್ಸ್. ಸೊ ಕೋಎಫಿಷಿಯಂಟ್ಸ್ ಅಂತ ಬಂದ ತಕ್ಷಣ ನಿಮಗೆ ಗೊತ್ತಾಗಬೇಕು ಬೈನಾಮಿಯಲ್ ಮತ್ತೆ ಮಲ್ಟಿನಾಮಿಯಲ್ ಥಿಯರಮ್ ಪ್ರಾಬ್ಲಮ್ ಇದು ಅಂತ. ಈಗ ಮಲ್ಟಿನಾಮಿಯಲ್ ಥಿಯರಮ್ ಅಪ್ಲೈ ಮಾಡ್ಬೇಕಾ ಬೈನಾಮಿಯಲ್ ಥಿಯರಮ್ ಅನ್ನ ಅಪ್ಲೈ ಮಾಡ್ಬೇಕಂತ ಈಗ ಗೊತ್ತಾಗುತ್ತೆ ನೋಡಿ. ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝಡ್ ಪವರ್ ಸ್ಕ್ವೇರ್. ಸೊ ಇಲ್ಲಿ ಎಷ್ಟು ವೇರಿಯೇಬಲ್ಸ್ ಇರೋದು, ಎಕ್ಸ್ ವೈ ಝೆಡ್, 3 ವೇರಿಯೇಬಲ್ಗಳು. ಬೈನಾಮಿಯಲ್ ಅಂತಂದ್ರೂ ಬೈ ಅಂತಂದ್ರೆ 2. ಸೊ ಎರಡೇ 2 ವೇರಿಯೇಬಲ್ಗಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ ವೈ ಅಥವಾ ಎ ಬಿ, ಸೊ ಈ ರೀತಿ ಎರಡೇ 2 ವೇರಿಯೇಬಲ್ಗಳಿದ್ರೆ ಬೈನಾಮಿಯಲ್ ಥಿಯರಮ್ ಅಪ್ಲೈ ಮಾಡಬೇಕು. ಏನಾದ್ರೂ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ನಮಗೆ 2ಕ್ಕಿಂತ ಜಾಸ್ತಿ ಅಂದ್ರೆ 3, 4 ಈ ರೀತಿ ಏನಾದ್ರೂ ವೇರಿಯೇಬಲ್ಗಳಿದ್ರೆ ಅವಾಗ ಮಲ್ಟಿನಾಮಿಯಲ್ ಥಿಯರಮ್. ಮೋಸ್ಟ್ ಆಫ್ ದಿ ಎಕ್ಸಾಮ್ಸ್ ನಿಮಗೆ 3 ವೇರಿಯೇಬಲ್ಸ್ ಮಾತ್ರ ಬರೋದು. ಸೊ ಎಕ್ಸ್ ವೈ ಝೆಡ್, ಸೊ 3 ವೇರಿಯೇಬಲ್ ಇರೋದ್ರಿಂದ ಮಲ್ಟಿನಾಮಿಯಲ್ ಥಿಯರಮ್ ಅನ್ನ ಯೂಸ್ ಮಾಡಬೇಕು. ಸೊ ಸೊಲ್ಯೂಷನ್ ಬರೆಯೋಣ. ಯೂಸಿಂಗ್ ಮಲ್ಟಿನಾಮಿಯಲ್ ಥಿಯರಮ್, ಸೊ ಇವಾಗ ಏನ್ ಮಾಡಬೇಕು, ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಇಂದು ಜನರಲ್ ಫಾರ್ಮ್ ಅಥವಾ ಜನರಲ್ ಟರ್ಮ್ ಅನ್ನ ಕಂಡುಹಿಡಿತಾ ಹೋಗ್ಬೇಕು. ಯೂಸಿಂಗ್ ಮಲ್ಟಿನಾಮಿಯಲ್ ಥಿಯರಮ್ we can write general term as ಯಾವ ರೀತಿ ಬರೀತೀವಿ ನೋಡಿ, ನೀಟಾಗಿ ನೋಡ್ಕೊಳ್ಳಿ. ಫಸ್ಟ್ ಕೊಟ್ಟಿರುವಂತ ಎಕ್ಸ್ಪ್ರೆಷನ್ ಅಲ್ಲಿ ಪವರ್ ವ್ಯಾಲ್ಯೂ ಏನಿದೆ 4, ಸೊ 4 ಅನ್ನ ಬರೀಬೇಕು. ನೆಕ್ಸ್ಟ್ ಕೊಟ್ಟಿರುವಂತ ಕ್ವಶನ್ ಅಲ್ಲಿ ಎಷ್ಟು ವೇರಿಯೇಬಲ್ ಗಳಿದಾವೆ, ಎಕ್ಸ್ ವೈ ಝೆಡ್, ಸೊ ಟೋಟಲ್ 3 ವೇರಿಯೇಬಲ್ಸ್ ಇದೆ. ಸೊ n1, n2, n3 ಅಂತ ಬರ್ಕೋಬೇಕು. ಸರಿನಾ? n1 n2 n3 ಯಾಕೆ ತಗೊಂಡಿರೋದು 3ಅನ್ನ, ಕೇವಲ 3 ವೇರಿಯೇಬಲ್ಸ್ ಇರೋದು ಕ್ವಶನ್ ಅಲ್ಲಿ, ಅದಕ್ಕೋಸ್ಕರ. ಇಂಟು ಪವರ್ n1 ಇಂಟು ಪವರ್ n2 ಇಂಟು ಪವರ್ n3. ಸರಿನಾ? ಈಗ ಈ ಜಾಗಗಳಲ್ಲಿ ಏನನ್ನ ಬರೀಬೇಕು ನೋಡಿ. ಎಕ್ಸ್ಪ್ರೆಷನ್ ಅಲ್ಲಿ ಫಸ್ಟ್ 2x ಇದೆ, ಸೊ 2x ಅನ್ನ ಬರೀತೀವಿ. ನೆಕ್ಸ್ಟ್ ಮೈನಸ್ y ಇದೆ, ಮೈನಸ್ ಇದ್ರೆ ಮೈನಸ್ ಅನ್ನು ಕೂಡ ಸೇರಿಸ್ಕೊಂಡು ಬರೀಬೇಕು. ಸೊ ಮೈನಸ್ y. ನೆಕ್ಸ್ಟ್ ಇಲ್ಲೇನಿದೆ ಮೈನಸ್ z. ಸಿಂಪಲ್. ಸೊ ಏನ್ ಮಾಡಿದ್ವಿ ನಾವಿಲ್ಲಿ, ಜನರಲ್ ಫಾರ್ಮೆಟ್ಗೆ ಅಥವಾ ಜನರಲ್ ಟರ್ಮ್ಗೆ ಕನ್ವರ್ಟ್ ಮಾಡ್ಕೊಂಡಿದೀವಿ. ಪವರ್ ವ್ಯಾಲ್ಯೂ ಏನಿತ್ತು ಅದನ್ನ ಇಲ್ಲಿ ಬರ್ಕೊಂಡಿದೀವಿ. ಟೋಟಲ್ 3 ವೇರಿಯೇಬಲ್ಸ್ ಇದ್ದಿದ್ರಿಂದ n1 n2 n3 ಅಂತ ಬರ್ಕೊಂಡಿದೀನಿ. ಏನೇನ್ ವ್ಯಾಲ್ಯೂ ಇತ್ತು, 2x ಇತ್ತು, ನೆಕ್ಸ್ಟ್ ಮೈನಸ್ y ಇತ್ತು, ನೆಕ್ಸ್ಟ್ ಮೈನಸ್ z ಇತ್ತು. n ಪವರ್ 1, n ಪವರ್ n1, ಪವರ್ n2, ಪವರ್ n3. ಸೊ ಈಗ ಇದನ್ನ ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ನೋಡಿ, 4 n1, n2, n3 ಇಂಟು 2x ಪವರ್ n1 ಅನ್ನ ನಾನು 2 ಪವರ್ n1 ಇಂಟು x ಪವರ್ n1 ಅಂತ ಬರೀಬಹುದಾ? ಈಗ ಪವರ್ ಸೇಮ್ ಇರೋದ್ರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿದಾಗ 2x ಪವರ್ n1 ಆಗುತ್ತೆ. ಸೊ ಇವಾಗ ನಾನು ಇದನ್ನ ಬಿಡಿಸಿ ಬರೀತಾ ಇರೋದು. ಏನ್ ಮಾಡ್ತಾ ಇರೋದು, 2 ಪವರ್ n1 ಇಂಟು ಎಕ್ಸ್ ಪವರ್ n1. ಇಲ್ಲೇನಿರೋದು 2x ಹೋಲ್ ಪವರ್ n1 ಅಂತ ಇದೆ, ಅದನ್ನ ನಾನು 2 ಪವರ್ n1 ಇಂಟು ಎಕ್ಸ್ ಪವರ್ n1 ಅಂತ ಬರೀಬಹುದಾ? ಎಸ್. ಸೊ ಈಗ 2x ಪವರ್ n1 ಅನ್ನ ಯಾವ ರೀತಿ ಬರೀಬಹುದು, 2 ಪವರ್ n1 ಇಂಟು, ಸೊ ಈ ಡಾಟ್ ಇಟ್ಟಿದ್ದೀನಿ ಅಂತಂದ್ರೆ ಇಂಟು ಮಲ್ಟಿಪ್ಲಿಕೇಶನ್ ಅಂತ ಎಕ್ಸ್ ಪವರ್ n1. ಮೈನಸ್ y ಪವರ್ n2 ಅನ್ನ ನಾನು ಸ್ಪ್ಲಿಟ್ ಮಾಡಿ ಯಾವ ರೀತಿ ಬರೀಬಹುದು, ಮೈನಸ್ 1 ಪವರ್ n2 ಇಂಟು y ಪವರ್ n2. ಸರಿನಾ? ಏನು ಇಲ್ಲ ಅಂತ ಅಂದ್ರೆ 1 ಇದ್ದಂಗೆ. ಸೊ ಮೈನಸ್ 1 ಅನ್ನ ಸಪರೇಟ್ ಮಾಡಿದೀನಿ, y ಅನ್ನ ಸಪರೇಟ್ ಮಾಡಿದೀನಿ. ಇಂಟು ಮೈನಸ್ z ಪವರ್ n3 ಯಾವ ರೀತಿ ಬರೀಬಹುದು, ಮೈನಸ್ 1 ಪವರ್ n3 ಇಂಟು z ಪವರ್ n3. ಸೊ ಏನ್ ಮಾಡಿದ್ವಿ ನಾವು, ಸ್ಪ್ಲಿಟ್ ಮಾಡಿ ಬರ್ದ್ವಿ. ಈಗ ನೆಕ್ಸ್ಟ್ ಸ್ಟೆಪ್ ವೆರಿ ಇಂಪಾರ್ಟೆಂಟ್ ನೋಡಿ. ಇಲ್ಲಿ ಅವ್ರು ಏನಂತ ಕೇಳ್ತಾ ಇರೋದು, ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ಇಲ್ಲ ಅಂತಂದ್ರೆ ಪವರ್ ಅಲ್ಲಿ 1 ಇದ್ದಂಗೆ. ಸೊ ಎಕ್ಸ್ ಪವರ್ 1, ವೈ ಪವರ್ 1, ಝಡ್ ಪವರ್ 2 ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ನಾನೇನ್ ಮಾಡಬೇಕು, n1 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ನೆಕ್ಸ್ಟ್ n2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1, ನೆಕ್ಸ್ಟ್ n3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2. ಸೊ ಅವುಗಳ ಪವರ್ ಅನ್ನ ಬರೀತಾ ಹೋಗ್ಬೇಕು. ಸೊ ಕೋಎಫಿಷಿಯಂಟ್ ಯಾವ್ದು ಬೇಕು ಅದ್ರದ್ದು ಪವರ್ ಅನ್ನ ಬರೀಬೇಕು. ಇಲ್ಲಿ ಎಕ್ಸ್ ಪವರ್ ಏನು ಇರಲಿಲ್ಲ ಅಂತಂದ್ರೆ 1 ಅಲ್ವಾ, ಸೊ 1. ನೆಕ್ಸ್ಟ್ n2 ವ್ಯಾಲ್ಯೂ ಏನಾಗುತ್ತೆ 1. ನೆಕ್ಸ್ಟ್ ಇಲ್ಲಿ z ಪವರ್ 2 ಇರೋದ್ರಿಂದ n3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2. ಲೆಟ್ ಅಂತ ಬರೀರಿ. ನೆಕ್ಸ್ಟ್ ಈಗ ಏನ್ ಮಾಡೋಣ, ಎಲ್ಲಿ n1 ಇಂಟು n3 ವ್ಯಾಲ್ಯೂ ಇದೆ ಅದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ ಅಷ್ಟೇ. 4 ಅದೇ ರೀತಿ ಉಳ್ಕೊಳುತ್ತೆ, 1, 1, 2. ಸರಿನಾ? n1 ಇಂಟು n3 ವ್ಯಾಲ್ಯೂಸ್ ಇಂಟು 2 ಪವರ್ n1 ವ್ಯಾಲ್ಯೂ ಏನು 1 ಇಂಟು x ಪವರ್ n1 ವ್ಯಾಲ್ಯೂ ಇಸ್ 1.
into minus 1 power n2 value is also 1 into y power n2 value is 1 into minus 1 power n3. So n3 value ಏನಿದೆ 2. So minus 1 power 2 into z power 2. ಯಾಕೆ ಇಲ್ಲಿ n3 value is 2. ಸೊ ಈಗ ಏನ್ ಮಾಡ್ತೀನಿ ಅಂತಂದ್ರೆ ಎಕ್ಸ್ ವೈ ಝೆಡ್, ಸೊ ಅದನ್ನೇ ಸಪರೇಟ್ ಮಾಡ್ತೀನಿ, ಇನ್ನು ಉಳಿದಿರುವಂತ ನಂಬರ್ಗಳನ್ನೇ ಸಪರೇಟ್ ಮಾಡ್ಕೊಂತ ಹೋಗ್ತೀನಿ ಸಿಂಪ್ಲಿಫೈ ಮಾಡೋದಕ್ಕೋಸ್ಕರ. ಸೊ 4 ಅದೇ ರೀತಿ ಉಳ್ಕೊಳುತ್ತೆ, ನೆಕ್ಸ್ಟ್ 1 ಕಾಮ 1 ಕಾಮ 2 ಕೂಡ ಅದೇ ರೀತಿ ಉಳ್ಕೊಂತವೆ. ಈಗ ನೋಡಿ 2 ಪವರ್ 1 ಅಂತ ಅಂದ್ರೆ ಎಷ್ಟು 2 ಅಷ್ಟೇ ಸಿಂಪಲ್ ಇಂಟು minus 1 power 1. ಸೊ minus 1 power 1 will be minus 1 itself. ನೆಕ್ಸ್ಟ್ minus 1 square. ಸೊ ಮೈನಸ್ 1 ಸ್ಕ್ವೇರ್ ಅಂತ ಅಂದ್ರೆ ಏನು, ಮೈನಸ್ 1 ಇಂಟು ಮೈನಸ್ 1, ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿ ಕ್ಯಾನ್ಸಲ್ ಆಗುತ್ತೆ. ಸೊ 1. ನೆಕ್ಸ್ಟ್ ಎಕ್ಸ್ ಪವರ್ 1 ವೈ ಪವರ್ 1 ಝಡ್ ಪವರ್ 2. ಸೊ ಏನ್ ಮಾಡಿದೆ, ಎಕ್ಸ್ ವೈ ಝಡ್ ಅನ್ನ ಒಂದ್ ಕಡೆಗೆ, ಉಳಿದಿರುವಂತ ನಂಬರ್ಗಳನ್ನ ಒಂದ್ ಕಡೆ ಬರ್ಕೊಂಡೆ. ಸೊ ಎಕ್ಸ್ ಪವರ್ 1 ಅಂದ್ರೆ ಏನು, ಎಕ್ಸ್ ಅಂದ್ರೆ ಏನು ಸೇಮ್, ವೈ ಪವರ್ 1 ಅಂದ್ರೆ ಏನು, ವೈ ಅಂತ ಅಂದ್ರೆ ಏನು ಸೇಮ್. ಸೊ ಅವ್ರು ಏನ್ ಕೇಳಿದ್ರು, ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಪವರ್ 2. ಎಕ್ಸ್ ವೈ ಝಡ್ ಪವರ್ 2 ಇದೆ, ಅವುಗಳ ಕೋಎಫಿಷಿಯಂಟ್ ಈ ವ್ಯಾಲ್ಯೂಸ್. ಸೊ ಈಗ ಏನ್ ಮಾಡಬೇಕು, ಇದನ್ನ ನಾನು ಆದಷ್ಟು ಸಿಂಪ್ಲಿಫೈ ಮಾಡ್ತಾ ಹೋಗ್ಬೇಕು. ಸಿಂಪ್ಲಿಫೈ ಮಾಡಿದ್ರೆ ನನಗೆ ಆನ್ಸರ್ ಸಿಕ್ತು ಅಂತ ಅರ್ಥ. ಸೊ ಸಿಂಪ್ಲಿಫೈ ಯಾವ ರೀತಿ ಮಾಡೋದು ನೋಡಿ, 4 ಇದೆ, 1 ಕಾಮ 1 ಕಾಮ 2 ಅಂತ ಇದೆ. ಸೊ ಇದನ್ನ ಫ್ಯಾಕ್ಟೋರಿಯಲ್ ಫಾರ್ಮೆಟ್ ಅಲ್ಲಿ ಬರೀತಾ ಹೋಗ್ತೀವಿ. 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸರಿನಾ? 4 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 1 ಫ್ಯಾಕ್ಟೋರಿಯಲ್ ಇಂಟು 1 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಇಂಟು 2 ಇಂಟು ಮೈನಸ್ 1 ಏನಾಗುತ್ತೆ, ಮೈನಸ್ 2 ಆಗುತ್ತೆ, ಮೈನಸ್ 2 ಇಂಟು 1 ಏನಾಗುತ್ತೆ, ಮೈನಸ್ 2 ಇಂಟು ಎಕ್ಸ್ ಪವರ್ 1 ವೈ ಪವರ್ 1 ಝಡ್ ಸ್ಕ್ವೇರ್. ಸೊ ಇವಾಗ ಇದಷ್ಟನ್ನು ಕೂಡ ನಾನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಸಿಗ್ತಾ ಹೋಗುತ್ತೆ. ಸೊ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು, ಇವಾಗ 4 ಇನ್ ಬೇಕು. ಸೊ 4 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು, ಇನ್ನೊಂದ್ಸಲ ಹೇಳ್ತೀನಿ ನೋಡಿ, 4 ಶಿಫ್ಟ್ ಎಕ್ಸ್ ಇನ್ವರ್ಸ್ ಇಸ್ ಈಕ್ವಲ್ ಟು ಹೊಡೆದ್ರೆ ನಮಗೆ ಫ್ಯಾಕ್ಟೋರಿಯಲ್ ವ್ಯಾಲ್ಯೂ ಸಿಗುತ್ತೆ. ಸೊ ಫ್ಯಾಕ್ಟೋರಿಯಲ್ ಆಫ್ 4 ಇಸ್ 24 ಇಂಟು ಮೈನಸ್ 2 ಇಂಟು ಎಕ್ಸ್ ವೈ ಝಡ್ ಸ್ಕ್ವೇರ್ divided by 1 factorial into 1 factorial into 2. So 1 shift x inverse into 1 shift x inverse into 2 shift x inverse. So value ಏನಾಗುತ್ತೆ 2. So 2 cancel ಆದರೆ value ಏನು ಉಳಿತು, minus 24 x y z power 2. So ಈಗ coefficient of x y z square ಏನಾಗುತ್ತೆ, minus 24. Therefore coefficient of x y z square is minus 24. ಇಷ್ಟು ಸಿಂಪಲ್. ಸೊ ಏನ್ ಮಾಡಿದ್ವಿ ನಾವಿಲ್ಲಿ, ಪವರ್ ಇತ್ತಲ್ವಾ 4, ಸೊ ಅದನ್ನ ಇಲ್ಲಿ ಬರ್ಕೊಂಡೆ. 3 ವೇರಿಯೇಬಲ್ಸ್ ಇದ್ದಿದ್ರಿಂದ n1 into n3 ಅಂತ ಬರ್ಕೊಂಡೆ. ಪವರ್ n1 ಪವರ್ n2 ಪವರ್ n3. ಸೊ ಎಕ್ಸ್ ವೈ ಝೆಡ್ 3 ಅಲ್ವಾ ಇದ್ದಿದ್ದು, ಸೊ ಅವುಗಳನ್ನು ಅಷ್ಟನ್ನು ಕೂಡ ಎಕ್ಸ್ಪ್ರೆಷನ್ ಪ್ರಕಾರ ಬರ್ಕೊಂಡೆ. ಸೊ ನೆಕ್ಸ್ಟ್ ಏನ್ ಮಾಡಿದ್ವಿ, ಅದನ್ನ ಸ್ಪ್ಲಿಟ್ ಮಾಡ್ತಾ ಹೋದ್ವಿ. a ಇಂಟು ಬಿ ಪವರ್ ಎನ್ ಅಂತ ಇದ್ರೆ ಏನಂತ ಬರೀಬಹುದು, a ಪವರ್ ಎನ್ ಇಂಟು ಬಿ ಪವರ್ ಎನ್. ಸೊ ಆ ರೀತಿ ನಾವು ಸ್ಪ್ಲಿಟ್ ಮಾಡ್ತಾ ಹೋದ್ವಿ. ಸ್ಪ್ಲಿಟ್ ಮಾಡಾದ್ಮೇಲೆ ನಮಗೆ ಕೋಎಫಿಷಿಯಂಟ್ ಯಾರಿಗೆ ಬೇಕಾಗಿತ್ತು, ಎಕ್ಸ್ ವೈ ಝಡ್ ಸ್ಕ್ವೇರ್. ಸೊ ಅದಕ್ಕೋಸ್ಕರ ಎಕ್ಸ್ ಪವರ್ ಅಲ್ಲಿ ಏನಿತ್ತು, ಏನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ 1 ಅಂತ ತಗೊಂಡ್ವಿ. n2 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 1. ಇಲ್ಲಿ ಝಡ್ ಸ್ಕ್ವೇರ್ ಅಂತ ಇದ್ದಿದ್ರಿಂದ n3 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 2. ಸೊ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎಕ್ಸ್ ವೈ ಝಡ್ ಸ್ಕ್ವೇರ್ ಅನ್ನ ಒಂದ್ ಕಡೆ, ಇನ್ನು ಉಳಿದಿರೋದೆಲ್ಲ ಒಂದ್ ಕಡೆ ತಗೊಂಡ್ವಿ. ಸೊ ಇವಾಗ ಉಳಿದಿರೋದು ಎಲ್ಲದನ್ನು ಕೂಡ ಸಿಂಪ್ಲಿಫೈ ಮಾಡಿದ್ರೆ ನಮಗೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ವೈ ಝಡ್ ಸ್ಕ್ವೇರ್ ಸಿಕ್ತು. ಅಷ್ಟೇ ಸಿಂಪಲ್. ಸೊ ಇದೇ ರೀತಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು ಮಲ್ಟಿನಾಮಿಯಲ್ ಅಲ್ಲಿ. ಸೊ ಬೈನಾಮಿಯಲ್ಗಿಂತ ಮಲ್ಟಿನಾಮಿಯಲ್ ಥಿಯರಮ್ ಪ್ರಾಬ್ಲಮ್ ವೆರಿ ಈಸಿ ಆಗಿರುತ್ತೆ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.